ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೆ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿರುವಂಥದ್ದು. ದರ್ಶನ್ಗೆ ಮನೆಯೂಟದ ಬಗ್ಗೆ ಸೋಮವಾರ ನಿರ್ಧಾರ ಮಾಡುತ್ತೆ ಕೋರ್ಟ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಸೋಮವಾರ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು. ಆರೋಗ್ಯ ವರದಿ ಸಲ್ಲಿಕೆಗೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮನೆಯೂಟ ನೀಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ನನಗೆ ಲೂಸ್ ಮೋಷನ್ ಆಗ್ತಾ ಇದೆ, ಜೀರ್ಣ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು. ಈಗಾಗಲೇ ಹಲವು ಬಾರಿ ಟ್ರೀಟ್ಮೆಂಟನ್ನು ಕೂಡ ಪಡೆದಿದ್ದೇನೆ ಅನ್ನುವಂಥದ್ದು. ಇದರ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ಈಗ ನ್ಯಾಯಾಧೀಶರು ಜೈಲಾಧಿಕಾರಿಗಳಿಗೆ ಆರೋಗ್ಯ ವರದಿಯನ್ನು ಸಲ್ಲಿಸಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಈ ಜೈಲಾಧಿಕಾರಿಗಳು ಸಲ್ಲಿಸುವಂತಹ ಆರೋಗ್ಯ ವರದಿಯೇ ದರ್ಶನ್ ಅವರ ಮನೆಯೂಟದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತಾ ಹೇಗೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಯಾಕಂದ್ರೆ ಪ್ರಮುಖವಾಗಿ ಈ ಆಕ್ಷೇಪಣೆನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರು ಹೇಳ್ತಾ ಇರೋದು ದರ್ಶನ್ ಅವ್ರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿಲ್ಲ, ಜೊತೆಗೆ ಅವರು ಡಯೇರಿಯಾದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅದು ಕೇವಲ 5 ರಿಂದ 6 ದಿನಗಳ ಕಾಲ ಮಾತ್ರ ಇರ್ತದೆ. ಆ ಸಂದರ್ಭದಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಸಂಶಯಗಳಿಲ್ಲ. ಹಿನ್ನೆಲೆಯಲ್ಲಿ ಮತ್ತೆ ಅವರಿಗೆ ಮನೆಯ ಊಟವನ್ನು ಕಲ್ಪಿಸುವಂತ ಅವಶ್ಯಕತೆಗಳಿಲ್ಲ ಅಂತ ಹೇಳಿ ಕೂಡ ವಾದವನ್ನ ಮಾಡ್ತಾ ಇರೋಂಥದ್ದು. ಜೊತೆಗೆ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. 5,000 ಜನ ಜೈಲಿನಲ್ಲಿ ಊಟವನ್ನ ಪ್ರತಿನಿತ್ಯ ಮಾಡ್ತಾರೆ. ಪ್ರತಿನಿತ್ಯ ಮಾಡುವಂತ 5,000 ಜನಕ್ಕೆ ಯಾವುದೇ ರೀತಿಯ ಫುಡ್ ಪಾಯ್ಸನ್ ಆಗ್ತಾ ಇಲ್ಲ. ಇವರಿಗೆ ಪದೇ ಪದೇ ಈ ರೀತಿ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿರುವಂತದ್ದು. ಆರೋಪವನ್ನು ಮಾಡಿದ್ರೆ ಅಲ್ಲಿ ಜೈಲಿನ ಆಸ್ಪತ್ರೆಗೆ ಹೋಗಿ ಏನೋ ಚಿಕಿತ್ಸೆನ ಪಡ್ಕೊಳ್ಳುವಂತದ್ದಾಗ್ಲಿ ಅಥವಾ ಅದಕ್ಕೆ ಸೂಕ್ತವಾದ ಕಾರಣವನ್ನ ಹೇಳುವಂತದ್ದಾಗ್ಲಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಇವರು ಸುಳ್ಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರ ವೈದ್ಯಕೀಯ ಪರಿಸ್ಥಿತಿ ಯಾವ ರೀತಿ ಇದೆ ಏನೋ ಅನ್ನೋದ್ರ ಬಗ್ಗೆ ವರದಿಯನ್ನ ಸಲ್ಲಿಕೆಯನ್ನ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಸೋಮವಾರ ಈ ಅರ್ಜಿ ವಿಚಾರಣೆ ಬರ್ತಾ ಇರುವಂತದ್ದು. ಅರ್ಜಿ ವಿಚಾರಣೆ ಬಂದ ಬಳಿಕ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಅವತ್ತು ವಾದ ಪ್ರತಿವಾದ ಎರಡನ್ನೂ ಕೂಡ ಮಾಡ್ಬೇಕಾಗಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.